ನಮಸ್ಕಾರ ಗೆಳೆಯರೇ, ಇದೊಂದು ಕಾಲ್ಪನಿಕ ಕತೆ, ವಯಸ್ಕರಿಗೆ ಮಾತ್ರ. ದಯವಿಟ್ಟು ಹೆಡ್ಫೋನ್ ಹಾಕಿಕೊಂಡು ಕತೆ ಕೇಳಿ. ಕತೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಹೆಸರು ನಿರ್ಮಲಾ, ನನಗೆ 26 ವರ್ಷ. ಮದುವೆಯಾಗಿ 3 ವರ್ಷಗಳಲ್ಲಿ ನನ್ನ ಪತಿ ಬೈಕ್ ಅಪಘಾತದಲ್ಲಿ ತೀರಿಕೊಂಡರು. ನನಗೆ 20ನೇ ವಯಸ್ಸಿನಲ್ಲಿ ವಿವಾಹವಾಗಿ ಮತ್ತು 23ನೇ ವಯಸ್ಸಿನಲ್ಲಿ ವಿಧವೆಯಾದೆ. ನಾನು ಸುಂದರ ವಿದ್ಯಾವಂತ ಮಹಿಳೆ. ಗಂಡ ಸತ್ತು 3 ವರ್ಷಗಳವರೆಗೆ ನಾನು ವಿರಹ ವೇದನೆಯಲ್ಲಿ ಬಳಲುತ್ತಿದ್ದೆ. ನಂತರ ನನ್ನನ್ನು ನಿಯಂತ್ರಿಸಿಕೊಂಡು ನನ್ನ ಹೊಸ ಜೀವನವನ್ನು ಪ್ರಾರಂಭಿಸಿದೆ. ಆದರೆ ನನ್ನ ಹಣೆಯಲ್ಲಿ ವಿಧವೆಯ ಗುರುತು ಇತ್ತು. ಅಪ್ಪ ಅಮ್ಮ ನಿನಗೆ ಮದುವೆ ಮಾಡಿಕೊಡುತ್ತೇವೆ ಎಂದರು. ನನಗೂ ಮತ್ತೆ ಜೀವನ ಆರಂಭಿಸಬೇಕು ಅನ್ನಿಸಿತು. ಆದರೆ ಈ ಬಾರಿ ನಾನು ನನ್ನ ಸ್ವಂತ ಕಾಲಿನ ಮೇಲೆ ನಿಂತ ನಂತರವೇ ಮದುವೆಯಾಗುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದೆ. ಏಕೆಂದರೆ ನನಗೆ ಮರುಮದುವೆಯಲ್ಲಿ ಭಯವಿತ್ತು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಿನ್ನ ಅಣ್ಣನ ಜೊತೆಗೆ ಇರು ಎಂದು ಹೇಳಿ ಅಪ್ಪ ನನ್ನನ್ನು ಬೆಂಗಳೂರಿಗೆ ಕಳಿಸಿದರು. ನನ್ನ ಅಣ್ಣ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ನನ್ನ ಸಹೋದರನಿಗೆ ಮದುವೆಯಾಗಿದೆ. ನನ್ನ ಅತ್ತಿಗೆ ಅವರೂ ಕೆಲಸಕ್ಕೆ ಹೋಗುತ್ತಾರೆ. 2 ದಿನಗಳ ನಂತರ ನನ್ನ ಸಹೋದರ ನರ್ಸಿಂಗ್ ಕೋರ್ಸ್ ಮಾಡಿಸಬೇಕೆಂದು ನಿರ್ಧರಿಸಿ ನನ್ನನ್ನು ನರ್ಸಿಂಗ್ ಕೋರ್ಸ್ಗೆ ಪ್ರವೇಶ ಮಾಡಿಸಿದರು. ಎಲ್ಲವೂ ಸಹಜವಾಗತೊಡಗಿತು. ನಾನು ಸಂತೋಷದಿಂದ ಇರಲು ಪ್ರಾರಂಭಿಸಿದೆ. ಮೊನ್ನೆ ನನ್ನ ಅತ್ತಿಗೆ ಒಂದು ಸಮಾರಂಭಕ್ಕೆ ಎಂದು ತವರು ಮನೆಗೆ ಹೋದರು. ಆಗ ಮನೆಯಲ್ಲಿ ನಾನು ಮತ್ತು ನನ್ನ ಅಣ್ಣ ಮಾತ್ರ ಇದ್ದೆವು. ಅವತ್ತು ಶನಿವಾರ ಆದ್ದರಿಂದ ಅಣ್ಣ ನನ್ನನ್ನು ಯಾವುದಾದ್ರೂ ಫಿಲಂ ನೋಡಲು ಹೋಗೋಣವೇ ಎಂದು ಕೇಳಿದರು. ನಾನು ಒಪ್ಪಿಕೊಂಡೆ. ಅವನು ಅತ್ತಿಗೆಯ ಜೀನ್ಸ್ ಪ್ಯಾಂಟ್ ಮತ್ತು ಟಿಶರ್ಟ್ ಕೊಟ್ಟು ಹಾಕಿಕೊಳ್ಳಲು ಹೇಳಿದ. ನಾನು ಹಾಕಿಕೊಂಡೆ. ನನ್ನನ್ನು ನೋಡಿ ನಗುತ್ತಾ ಹೇಳಿದ, ನೀನು ತುಂಬಾ ಹಾಟ್ ಆಗಿ ಕಾಣಿಸುತ್ತಿದ್ದೀಯಾ ಅಂದ. ನನಗೆ ಹಾಟ್ ಅನ್ನೋ ಪದ ಕೇಳಿ ನನ್ನ ಮೈ ಒಂದು ಸಲ ಜುಮ್ ಅಂದಿತು. ನಾನು ಥ್ಯಾಂಕ್ಸ್ ಅಂತ ಹೇಳಿ ಸುಮ್ಮನಾದೆ. ನಂತರ ಬೈಕ್ ಮೇಲೆ ಹೊರಟೆವು. ಫಿಲಂ ನೋಡಿ ಹೊರಗಡೆ ಸುತ್ತಾಡಿ ಬಂದೆವು. ಬರೋವಾಗ ಅಣ್ಣ ವೈನ್ ಶಾಪ್ಗೆ ಹೋಗಿ ಡ್ರಿಂಕ್ಸ್ ತಗೊಂಡು ಬಂದ. ಸಾಮಾನ್ಯವಾಗಿ ಯಾವಾಗಲಾದರೂ ಒಮ್ಮೆ ಕುಡಿಯೋ ಅಭ್ಯಾಸ ಇದೆ ಅವನಿಗೆ. ಮನೆಗೆ ಬಂದಾಗ ಸಮಯ 8 ಗಂಟೆ ಆಗಿತ್ತು. ಅಣ್ಣ ಕೇಳಿದ, ಹೇಗಿತ್ತು ಈ ದಿನ ಎಂದು ಕೇಳಿದ. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದೆ. ಅಣ್ಣ ಹೇಳಿದ, ಈಗ ಮುಕ್ತವಾಗಿ ಜೀವನ ನಡೆಸು, ನಿನ್ನ ವಯಸ್ಸು ಇನ್ನೂ ಚಿಕ್ಕದಾಗಿದೆ, ಮೋಜು ಮಾಡು, ಹೋಗಬೇಕಾಗಿದ್ದವನು ಹೋಗಿದ್ದಾನೆ. ನಾನು ಮೌನವಾಗಿದ್ದೆ ಮತ್ತು ನಂತರ ಹೇಳಿದ, ಯಾವುದಕ್ಕೂ ಯೋಚಿಸಬೇಡ, ನಾನು ನಿನ್ನ ಜೊತೆಗೆ ಇದ್ದೇನೆ ಎಂದ. ನಿನಗೆ ಏನೇ ಕೊರತೆ ಇದ್ದರೂ ನಾನು ಪೂರೈಸುತ್ತೇನೆ, ಸಮಯ ಬರಲಿ ಎಂದರು. ಅಣ್ಣ ಕುಡಿಯಲು ಕುಳಿತುಕೊಂಡರು. ನನಗೂ ಜೊತೆಯಲ್ಲಿ ಕುಳಿತುಕೊಳ್ಳಲು ಹೇಳಿದರು. ನನಗೆ ಸ್ವಲ್ಪ ವೈನ್ ಕೊಟ್ಟರು. ನನಗೆ ಅಭ್ಯಾಸವಿಲ್ಲ ಅಂದಾಗ ಇದು ಜ್ಯೂಸ ತರಹ ಇರುತ್ತದೆ, ಏನು ಆಗೋಲ್ಲ ಕುಡಿ ಅಂದನು. ಸರಿ ಎಂದು ತೆಗೆದುಕೊಂಡೆ. ಅಣ್ಣ ಅತ್ತಿಗೆಯ ಬಗ್ಗೆ ಹೇಳ್ತೊಡಗಿದ. ವೀಕೆಂಡ್ನಲ್ಲಿ ಅವರು ಯಾವ ತರಹ ಮಜಾ ಮಾಡ್ತಾರೆ ಎಂದು ಹೇಳ್ತೊಡಗಿದ. ಈ ವೀಕೆಂಡ್ನಲ್ಲಿ ಅವಳು ಇಲ್ಲ, ನನಗೆ ಬೇಜಾರಾಗಿದೆ ಎಂದನು. ನಾನು ಹೇಳಿದೆ, ಬೇಜಾರು ಮಾಡ್ಕೋಬೇಡ, ನಿನ್ನ ಬೇಜಾರು ಕಳೆಯಲು ನಾನು ಇದ್ದೀನಿ ನಿನ್ನ ಜೊತೆಗೆ ಎಂದೆನು. ನಾನು ಏನು ಮಾಡಲಿ ಎಂದು ಕೇಳಿದೆ. ಅದು ನಿನ್ನಿಂದ ಆಗುವ ಕೆಲಸ ಅಲ್ಲ ಅಂದ. ನೀನು ಹೇಳು, ನಾನು ಮಾಡುತ್ತೇನೆ ಅಂದೆ. ಯೋಚನೆ ಮಾಡಿ ಹೇಳು, ನಾನು ಹೇಳಿದ ಹಾಗೆಲ್ಲ ಮಾಡಬೇಕು ಅಂದ. ನಾನು ಆಯ್ತು, ನೀನು ಹೇಳಿದ್ದೆಲ್ಲ ಮಾಡ್ತೇನೆ ಅಂದೆ. ಅವನಿಗೆ ಕುಡಿತದ ಅಮಲು ಏರಿತ್ತು. ನನ್ನ ಎದುರಿಗೆ ನೀನು ಹಾಕಿರುವ ಬಟ್ಟೆ ತೆಗಿ ಅಂದನು. ನನಗೆ ಒಮ್ಮೆಗೆ ಶಾಕ್ ಆಯ್ತು. ಏನು ಮಾಡಬೇಕು ಎಂದು ಅರ್ಥ ಆಗಲಿಲ್ಲ. ಮೊದಲೇ ಮಾತು ಕೊಟ್ಟಿದ್ದೇನೆ, ಆಯ್ತು ಎಂದು ಟೀಶರ್ಟ್ ತೆಗೆದೆನು. ಪ್ಯಾಂಟ್ ತೆಗೆಯಲು ಹೇಳಿದ. ನಾನು ಸುಮ್ಮನೆ ನಿಂತೆ. ನಿನ್ನ ಅತ್ತಿಗೆ ಆಗಿದ್ರೆ ನನಗೆ ಬೇಜಾರು ಮಾಡುತ್ತಿರಲಿಲ್ಲ ಅಂದ. ಅಣ್ಣ ಬೇಜಾರು ಆದ ಎಂದು ನಾನು ಪ್ಯಾಂಟ್ ಸಹ ತೆಗೆದು ನಾಚುತ್ತಾ ನಿಂತೆ. ಅವನು ನನ್ನ ಹತ್ತಿರ ಬಂದು, ನಾಚಬೇಡ, ನೀನು ನಿಮ್ಮ ಅತ್ತಿಗೆಗಿಂತ ಸುಂದರವಾಗಿ ಇದ್ದೀಯಾ ಎಂದು ಹೇಳಿ ನನ್ನ ಎದೆ ಭಾಗ ಮುಟ್ಟಿದ. ನನಗೆ ಏನು ಮಾಡಬೇಕು ಅಂತ ಗೊತ್ತೂ ಆಗಲಿಲ್ಲ. ಬಹಳ ದಿನಗಳ ಮೇಲೆ ಒಬ್ಬ ಗಂಡಸು ಮೈ ಮುಟ್ಟಿದಾಗ ನನಗೆ ಅದು ಬೇಕು ಅನಿಸಿತು. ಹಾಗೆ ತಬ್ಬಿಕೊಂಡು ಮುಂದುವರೆಸಿದ. ನಾನು ಸಹಕರಿಸಿದೆ. ಹಾಗೆ ಬೆಡ್ ರೂಮ್ಗೆ ಹೋಗಿ ಎಲ್ಲ ಕೆಲಸ ಮುಗಿಸಿದೆವು. ನಾನು ಬಹಳ ಆನಂದಿಸಿದೆ. ನನ್ನ ಮನಸ್ಸು ಬೇಡ ಅಂದ್ರೂ ನನ್ನ ದೇಹ ಬೇಕು ಅಂದಿತು. ಅದಕ್ಕೆ ಸುಮ್ಮನಾಗಿ ಆನಂದಿಸಿದೆ. ನಂತರ ಹಾಗೆ ಅಣ್ಣ ನನ್ನ ಮೇಲೆ ಮಲಗಿಬಿಟ್ಟ. ಬೆಳಿಗ್ಗೆ ಎದ್ದಾಗ ಕುಡಿತದಲ್ಲಿ ಮಾಡಿದ ವಿಚಾರ ತಿಳಿದು ಕ್ಷಮೆ ಕೋರಿದ. ನಿನಗೆ ಗೊತ್ತಿಲ್ಲದೆ ಆಗಿದೆ, ಬೇಜಾರು ಮಾಡ್ಕೋಬೇಡ ಎಂದು ಹೇಳಿದೆ. ಯಾಕೆಂದ್ರೆ ನಾನು ಎಂಜಾಯ್ ಮಾಡಿದ್ದೆ ಅಲ್ವಾ. 3 ವರ್ಷಗಳಿಂದ ನನಗೆ ಬೇಕಾಗಿದ್ದು ಸಿಕ್ಕಿದ್ದರಿಂದ ನಾನೂ ಸಂತೋಷಗೊಂಡೆನು. ಸ್ನೇಹಿತರೆ, ಈ ಕತೆ ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.